ಇನ್ನು 7ನೇ ರಾಶಿ ತುಲಾ ರಾಶಿ. ಗುರು ವರ್ಷಾರಂಭದಿಂದ ದಿನಾಂಕ 14/5/2025 8ನೇನಾಗಿ ವೃಷಭ ರಾಶಿಯಲ್ಲಿದ್ದು, ಈ ಸಮಯದಲ್ಲಿ ಕಾರ್ಯನಿರ್ವಹಣೆಯನ್ನು ಯಥಾವತ್ತಾಗಿ ಸೂಕ್ಷ್ಮ ರೀತಿಯಿಂದ ನಿರ್ವಹಿಸಿರಿ. ಅಷ್ಟಮ ಗುರು ಆರ್ಥಿಕತೆಯಲ್ಲಿ ಹೀನತೆಯನ್ನು ಉಂಟು ಮಾಡುವನು. ಸ್ವಚ್ಛ ಮನಸ್ಸಿನಿಂದ ಯಾವುದೇ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ವ್ಯವಸಾಯದಲ್ಲಿ ನಿರೀಕ್ಷಿಸಿದ ಯಶಸ್ಸು ದೊರೆಯಲಾರದು. ಆದರೆ ಮುಂದಿನ ದಿನಗಳಲ್ಲಿ ವರುಣರಾಯನ ಕೃಪೆಯಿಂದ ರೈತನ ಬದುಕು ಹಸಿರಾಗಲಿದೆ. ಮನಸ್ಸಿಗೆ ಆತಂಕ ಉಂಟಾಗುತ್ತದೆ. ಖರ್ಚು ಹೆಚ್ಚಾಗಿ ಮನಸ್ಸಿಗೆ ಬೇಸರವಾಗಬಹುದು. ಕುಟುಂಬದಲ್ಲಿ ಅಸಮಾಧಾನಕರ ವಾತಾವರಣ ಇರುವುದು. ಅನಾರೋಗ್ಯ ವಾತಾವರಣ ಇರುವುದು. ವ್ಯವಹಾರಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ದೊರೆಯಲಾರದು. ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದ ಬಗೆಗೆ ಎಚ್ಚರದಿಂದ ಹೆಜ್ಜೆ ಇಡಿ. ಗುರು ಮುಂದೆ 14/5/2025 18/10/2025 9ನೇನಾಗಿ ಮಿಥುನ ರಾಶಿಯಲ್ಲಿದ್ದು, ಹಾಗೂ ದಿನಾಂಕ 18/10/2025 4/12/2025 10ನೇನಾಗಿ ಕರ್ಕ ರಾಶಿಯಲ್ಲಿರುವನು. 9ನೇ ಮತ್ತು 10ನೇ ಗುರು ತಕ್ಕ ಮಟ್ಟಿಗೆ ಉತ್ತಮ ಫಲವನ್ನು ನೀಡುವನು. ಆದರೆ ವಕ್ರೀ ಮಾರ್ಗಗಳಿಂದ ಅಲ್ಪ ಮಟ್ಟಿನ ಕಿರಿಕಿರಿ ಉಂಟಾಗುವುದು. ಯಾವುದೇ ಹೊಸ ಕಾರ್ಯಗಳನ್ನು ಆರಂಭಿಸದೆ ಮಿತ್ರರ ಪ್ರೇಮದಿಂದ ಈಗಿರುವ ಕಾರ್ಯಗಳನ್ನು ಮುಂದುವರಿಸುವುದು ಉತ್ತಮ. ಸಾಲದಿಂದ ದೂರವಿದ್ದಷ್ಟು ಹೆಚ್ಚಿನ ನೆಮ್ಮದಿ ಉಳಿಯುವುದು. ನೆರೆಹೊರೆಯವರು ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸುವರು. ಹೊಸ ಯಂತ್ರೋಪಕರಣಗಳ ಖರೀದಿಗೆ ಕೈ ಹಾಕದಿರುವುದೇ ಉತ್ತಮ. ಮಡದಿ ಮತ್ತು ಮಕ್ಕಳ ಜೊತೆಗೆ ಆರ್ಥಿಕ ವಿಷಯದಲ್ಲಿ ಮನಸ್ತಾಪಗಳಾಗುವು. ಹೆಚ್ಚಿನ ಸಂಭವವಿದೆ. ಹೊಸ ಮನೆ ಕಟ್ಟಡ ನಿರ್ಮಾಣ ಹಾಗೂ ನೂತನ ಯೋಜನೆಯನ್ನು ಸೂಕ್ತ ಸಮಯ ನೋಡಿಕೊಂಡು ಪ್ರಾರಂಭಿಸುವುದು ಉತ್ತಮ. ಮುಂದೆ ದಿನಾಂಕ 4/12/2025 ವಕ್ರಿಯಾಗಿ ವರ್ಷಪೂರ್ತಿ 9ನೇನಾಗಿ ಮಿಥುನ ರಾಶಿಯಲ್ಲಿದ್ದು, ಈ ಕ್ಷಣದಲ್ಲಿ ತಾತ್ಕಾಲಿಕ ಏರಿಳಿತ ಕಾಣುವರು. ಶನಿ ವರ್ಷಾರಂಭದಿಂದ ವರ್ಷಪೂರ್ತಿ 6ನೇನಾಗಿ ಮೀನರಾಶಿಯಲ್ಲಿದ್ದು, ವರ್ಷಪೂರ್ತಿ ಇರುವುದರಿಂದ ಕುಲದೇವರ ಆರಾಧನೆ ಮಾಡಿ ಕಾರ್ಯ ಆರಂಭಿಸಿರಿ. ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತೆ ನೀವು ಸರ್ವ ಕಾರ್ಯವನ್ನು ಧೈರ್ಯದಿಂದಲೇ ಸಿದ್ಧಿಸುವಿರಿ. ಮಕ್ಕಳು ಸಮಾಜದಲ್ಲಿ ಕೀರ್ತಿವಂತರಾಗಿ ಬಾಳುವರು. ನೌಕರದಾರರು ದ್ವಿಗುಣ ಲಾಭ ಪಡೆಯುವರು. ವರ್ಷಾಂತದಲ್ಲಿ ನಿಮಗೆ ಅಲ್ಪ ಹಣದ ಅಭಾವ ಎನಿಸಿದರೂ ಅಷ್ಟೊಂದು ವ್ಯತಿರಿಕ್ತ ಪರಿಣಾಮ ಬೀರದು. ಕೃಷಿಕರು ಹಿಂಗಾರಿ ಪೀಕು ಚೆನ್ನಾಗಿ ಪಡೆಯುವಿರಿ. ಜೋಳ, ಕಡಲೆ, ಗೋಧಿ ಫಸಲು ಉತ್ತಮವಾಗಿ ಬರುವವು. ಮಹಿಳೆಯರು ಗುರು ಶ್ರೇಷ್ಠನಾಗಿರುವಾಗ ಸೂಕ್ತ ಸಮಯ ನೋಡಿ ಕಾರ್ಯ ಸಾಧನೆಗೆ ಪ್ರಯತ್ನಿಸಿ. ಸ್ವಲ್ಪ ವ್ಯರ್ಥ ಅಪವಾದಗಳು ಬಂದರೂ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡದೆ ಮುಂದಿನ ಕಾರ್ಯವನ್ನು ಸಾಧಿಸುವರು. ಮಂಗಳ ಜನ್ಮಸ್ಥ ಪಂಚಮ ಹಾಗೂ ಅಷ್ಟಮನಾಗಿ ಬಂದಾಗ ಎಚ್ಚರ ವಹಿಸುವುದು ಅವಶ್ಯ. ಈ ಸಮಯದಲ್ಲಿ ಅನಾವಶ್ಯಕ ಪ್ರವಾಸ ಹಾಗೂ ವಿಶೇಷ ಕಾರ್ಯಗಳನ್ನು ಪ್ರಾರಂಭಿಸದಿರುವುದು ಸೂಕ್ತ. ರಾಹು ಈ ವರ್ಷ ಪೂರ್ತಿ 5ನೇನಾಗಿ ಕುಂಭರಾಶಿಯಲ್ಲಿದ್ದು, ಹಲವು ಕಲಹಗಳಿಂದ ಮನಸ್ತಾಪಗಳು ಉಂಟಾಗುವು. ಇದರಿಂದ ನಿರಾಸಕ್ತಿ ಉಂಟಾಗಿ ಆರ್ಥಿಕತೆಯ ದುಸ್ತರವಾಗಿ ಜೀವನ ಬೇಸರವಾಗುವುದು. ಮಡದಿ ಮಕ್ಕಳ ಸಹನ ಗುಣದಿಂದ ಅಲ್ಪ ಪ್ರಮಾಣದಲ್ಲಿ ನೆಮ್ಮದಿ ವಾತಾವರಣ ಉಂಟಾಗುವುದು. ಗಳಿಸಿರುವ ಕೀರ್ತಿ ಅನಾವಶ್ಯಕ ಕಾರಣದಿಂದ ಕಡಿಮೆಯಾಗುವುದು. ಬಂಧುಗಳಿಂದ ತಿರಸ್ಕಾರ ಉಂಟಾಗುವುದು. ಗೆಳೆಯರು ಯಾವುದೇ ರೀತಿಯ ಸಹಕಾರ ನೀಡುವುದಿಲ್ಲ. ಈ ಸಮಯದಲ್ಲಿ ಸಮಯ ಸಾಧಕರು ನಿಮ್ಮನ್ನು ಮೋಸದ ಪ್ರಸಂಗವಿದೆ. ಎಚ್ಚರಿಕೆಯಿಂದ ಜೀವನ ಸಾಗಿಸಿ. ಆದರೆ ಈ ಸಮಯಕ್ಕೆ ಗುರು ನಿಮ್ಮನ್ನು ಅನುಗ್ರಹಿಸಲು ಅಪವಾದಗಳಿಂದ ಮುಕ್ತರಾಗುವ ಸಂಭವವಿದೆ. ತಿರಸ್ಕರಿಸಿದವರು ನಿಮ್ಮ ಸಹವಾಸವನ್ನು ಬಯಸುವರು. ಧನಲಾಭವಾಗುವುದರೊಂದಿಗೆ ಸುಖ ಜೀವನ ಪ್ರಾರಂಭಿಸುವರೆ. ಧಾರ್ಮಿಕ ಕಾರ್ಯದಲ್ಲಿ ಪ್ರವೃತ್ತರಾಗುವರೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವು. ವಿವಾಹ ಮತ್ತು ಸಂತಾನ ಭಾಗ್ಯವಿದೆ. ಮಹತ್ವದ ಕೆಲಸ ಮಾಡಲು ಉತ್ತರಾರ್ಧವು ಸೂಕ್ತ ಸಮಯವಾಗಿದೆ. ಆದರೆ ಅಲ್ಪಮಟ್ಟಿನ ಅಪವಾದ ಬರುವ ಸಂಭವವಿದ್ದರೂ ಅದನ್ನು ಮೆಟ್ಟಿನಿಲ್ಲದೆ 10 ಹಲವು ತೊಂದರೆಗಳ ನಡೆಯುವ ಉತ್ತಮ ಆರೋಗ್ಯ ಸಕಲ ಕಾರ್ಯಗಳ ಅನುಕೂಲವಾಗುವುದು. ಹಿರೇಹಾಳ್. ಇನ್ನು 8ನೇ ರಾಶಿ ವೃಶ್ಚಿಕ ರಾಶಿ. ಗುರು ವರ್ಷಾರಂಭದಿಂದ ದಿನಾಂಕ 14/5/2025 7ನೇನಾಗಿ ವೃಷಭ ರಾಶಿಯಲ್ಲಿದ್ದು, 14/5/2025 18/10/2025 8ನೇನಾಗಿ ಮಿಥುನ ರಾಶಿಯಲ್ಲಿದ್ದು ಮಿಶ್ರ ಫಲ ನೀಡುವನು. ಸಪ್ತಮನಾಗಿದ್ದ ಗುರುದೇವನು ಮನೆಯಲ್ಲಿ ಮಡದಿ ಮಕ್ಕಳಿಂದ ಸಂತೋಷ ನೀಡುವನು. ಆರ್ಥಿಕ ಪ್ರಗತಿ ತೋರುವುದು. ಮಹತ್ವದ ಕೆಲಸಗಳು ಆಗುವು. ಮಕ್ಕಳಿಗೆ ವಿವಾಹ ಮತ್ತು ನೌಕರಿ ಯೋಗವಿದೆ. ಮಿತ್ರರು ಸಹಾಯ ಮಾಡುವರು. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಜಯ ಸಾಧಿಸುವಿರಿ. ಅಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ಬಡ್ತಿ ಯೋಗವಿದೆ. ಬಂಧುಗಳ ಆಗಮನದಿಂದ ಸಂತಸ ಆಗುವುದು. ಶುಭವಾರ್ತೆ ಕೇಳುವರಿ. ಗುರುಭ್ರಮಣದ ಫಲವಾಗಿ ನಿಮಗೆ ಅಲ್ಪ ಅಡ್ಡಿ ಆತಂಕಗಳು ಬರುವು. ಮಿತ್ರರಿಂದ ನಿಮಗೆ ಜಯವಿದೆ. ಭೂಮಿ ತಾಯಿ ಆಶೀರ್ವಾದವಿದೆ. ಮನೆಯಲ್ಲಿ ಮಂಗಳ ಕಾರ್ಯದ ವಾತಾವರಣ ಉಂಟಾಗುವುದು. ಹೊಸ ಮನೆ ಕಟ್ಟುವ ಯೋಗವಿದೆ. ಗುರುದೇವನು ಅಷ್ಟಮನಾಗಿ ಬಂದಾಗ ಸ್ವಲ್ಪ ಆರ್ಥಿಕವಾಗಿ ಅಭಾವ ಉಂಟಾಗುವುದು. ಹಿಂದೆ ಮಾಡಿದ ಸಾಲದ ಬಾಧೆಯಿಂದ ತತ್ತರಿಸಿ ಹೋಗುವಿರಿ. ಈ ವೇಳೆಯಲ್ಲಿ ಬಹು ಸಮಾಧಾನದ ಕಾರ್ಯನಿರ್ವಹಿಸಿರಿ. ನೆರೆಹೊರೆಯವರು ತೊಂದರೆ ಉಂಟು ಮಾಡುವರು. ಉದ್ಯೋಗದಲ್ಲಿ ತೊಂದರೆ ಉಂಟಾಗುವುದು. ದಿನಾಂಕ 18/10/2025
4/12/2025 9ನೇನಾಗಿ ಕರ್ಕ ರಾಶಿಯಲ್ಲಿದ್ದು ಉತ್ತಮ ಫಲ ನೀಡುವನು. ಸರ್ವ ಸಂಪತ್ತು ನಿಮಗೆ ದೊರೆಯುವುದು, ಜೊತೆಗೆ ಉದ್ಯೋಗದಲ್ಲಿ ಪ್ರಗತಿ ದೊರೆಯುವುದು. ಮಡದಿ ಮಕ್ಕಳಿಂದ ಕುಟುಂಬದಲ್ಲಿ ಉಲ್ಲಾಸ ಉಂಟಾಗುವುದು. ಬ್ಯಾಂಕ್, ಕೋರ್ಟ್, ಕಚೇರಿ ಕೆಲಸ ಹಾಗೂ ಹೊಸ ಉದ್ಯೋಗ ಎಲ್ಲ ಕೆಲಸ ಸುವ್ಯವಸ್ಥಿತವಾಗಿ ಆಗುವು. ಮನೆಯಲ್ಲಿ ಶುಭ ಕಾರ್ಯ ಪ್ರಾರಂಭಿಸಿದಲ್ಲಿ ಎಲ್ಲಿಂದಲೂ ಸಹಾಯ ಸಹಕಾರ ದೊರೆಯುವುದು. ಕೃಷಿಕರಿಗೆ ಈ ವರ್ಷ ಮುಂಗಾರು ಹಿಂಗಾರು ಎರಡೂ ಉತ್ತಮವಾಗಿದ್ದು ಹೊಸ ತಂತ್ರಜ್ಞಾನ ಬಳಸುವುದರಿಂದ ಉತ್ತಮ ಬೆಳೆ ಬರುವುದು. ರಾಜಕಾರಣಿಗಳಿಗೆ ಉತ್ತಮ ಅವಕಾಶವಿದೆ. ಗ್ರಹಗಳ ಪೂಜೆ ಅವಶ್ಯವಿದ್ದು ಹೆಣ್ಣು ಮಕ್ಕಳು ಈ ವರ್ಷ ಜಾಗರೂಕತೆಯಿಂದಿರಬೇಕು. ತಪ್ಪಿದಲ್ಲಿ ತೊಂದರೆ ಖಂಡಿತ. ವಿದ್ಯಾರ್ಥಿಗಳು ಬಹಳ ಪ್ರಯತ್ನ ಮಾಡಿದಲ್ಲಿ ಜಯ ದೊರಕುವುದು. ಮುಂದೆ ದಿನಾಂಕ 4/12/2025 ವಕ್ರಿಯಾಗಿ ವರ್ಷ ಪೂರ್ತಿ 8ನೇನಾಗಿ ಮಿಥುನ ರಾಶಿಯಲ್ಲಿರೋಣ. ಈ ವರ್ಷ ಪೂರ್ತಿ ಸುಖ ದುಃಖಗಳು ಸಮನಾಗಿ ಬಂದು ನಿಮ್ಮನ್ನು ಸದೃಢನಾಗಿ ಮಾಡುವು. ಆರ್ಥಿಕವಾಗಿ ಸಬಲತೆ ತೋರಿದರೂ ಎಲ್ಲ ಕಾರ್ಯಗಳಲ್ಲಿ ಎತ್ತರ ವಹಿಸಿ ಕಾರ್ಯನಿರ್ವಹಿಸಿರಿ. ಹೊಸ ಕಾರ್ಯ ಈ ವರ್ಷ ಮಾಡದಿರುವುದು ಉತ್ತಮ. ಪಾಲನೆ ವ್ಯವಹಾರ ಕಡಿಮೆ ಇದ್ದಷ್ಟು ಉತ್ತಮ. ಸರಿಯಾದ ವೇಳೆಗೆ ಪರಿಹಾರ ಗುರುಕೃಪೆಯಿಂದ ಉತ್ತಮ ಲಾಭವಾಗುವುದು. ಅಪವಾದಗಳು ಬೆನ್ನಟ್ಟಿ ಬರುವ ಸಂಭವವಿದೆ. ಪ್ರವಾಸದಲ್ಲಿ ಸುಖ ಹಾಗೂ ಲಾಭವಿದ್ದು ಮಧ್ಯಮ ವರ್ಗದವರು ಹೆಚ್ಚು ವಹಿವಾಟು ಮಾಡುವಿರಿ. ನೌಕರಿದಾರರು ಅಧಿಕಾರಿಗಳು ಮನಸ್ಸು ಗೆದ್ದಲ್ಲಿ ಉತ್ತಮ ಪ್ರಗತಿ ಕಾಣುವಿರಿ. ಶನಿ ವರ್ಷಾರಂಭದಿಂದ ವರ್ಷ ಪೂರ್ತಿ 5ನೇನಾಗಿ ಮೀನರಾಶಿಯಿದ್ದು ಸಾಮಾನ್ಯ ಫಲ ನೀಡುವನು. ವರ್ಷಾಂತರಿರುವ ಪಂಚಮ ಶನಿಯಿಂದ ಅಷ್ಟೊಂದು ಉತ್ತಮ ಫಲ ನಿರೀಕ್ಷಿಸಲಾಗದು. ಆದರೂ ಚಿಂತಿಸುವ ಅವಶ್ಯಕತೆ ಇಲ್ಲ. ವರ್ಷದ ಉತ್ತರಾರ್ಧದಲ್ಲಿ ಗ್ರಹಗಳ ಯೋಗವು ಬಲಿಷ್ಠವಿದ್ದು ಧೈರ್ಯದಿಂದ ಕೆಲಸ ಸಾಧಿಸುವುದು ಉತ್ತಮ. ಹೊಸ ಯೋಜನೆ ನಿಧಾನವಾಗಿ ಕೈಗೆತ್ತಿಕೊಂಡು ಯಶಸ್ಸಿನ ಹಾದಿಯನ್ನು ಹುಡುಕುತ್ತಾ ಸಾಗುವಿರಿ. ನೂತನ ವ್ಯಕ್ತಿಗಳ ಪರಿಚಯದಿಂದ ಯೋಜನೆಗಳಿಗೆ ಹೊಸ ರೂಪ ನೀಡಿ ಅಭಿವೃದ್ಧಿಯತ್ತ ದಾಪುಗಾಲು ಹಾಕುವಿರಿ. ಮಂಗಳ ಜನ್ಮಸ್ಥ ಪಂಚಮ ಹಾಗೂ ಅಷ್ಟಮನಾಗಿ ಬಂದಾಗ ಎಚ್ಚರ ವಹಿಸುವುದು ಅವಶ್ಯ. ಈ ಸಮಯದಲ್ಲಿ ಅನಾವಶ್ಯಕ ಪ್ರವಾಸ ಹಾಗೂ ವಿಶೇಷ ಕಾರ್ಯಗಳನ್ನು ಪ್ರಾರಂಭಿಸದಿರುವುದು ಸೂಕ್ತ. ರಾಹು ಈ ವರ್ಷ 4ನೇನಾಗಿ ಕುಂಭ ರಾಶಿಯಲ್ಲಿದ್ದು ಈ ಸಮಯದಲ್ಲಿ ಹಳೆಯ ಮನಸ್ಸನ್ನು ಮೇಲೆಳೆದ ಹಾಗೆ ನೋಡಿಕೊಳ್ಳಿ. ಇಲ್ಲದಿದ್ದರೆ ಅನಾವಶ್ಯಕ ತೊಂದರೆಗೆ ಸಿಲುಕುವಿರಿ. ಮಾನಸಿಕ ತೊಂದರೆಯಾಗುವುದು. ಆದರೆ ಗುರು ಉತ್ತಮವಾಗಿದ್ದರಿಂದ ಅಂತಹ ವಾತಾವರಣ ನಿರ್ಮಾಣವಾದರೆ ಸರಳ ರೀತಿಯಲ್ಲಿ ತಡೆಯುವುದು ಈ ವರ್ಷ ಉತ್ತಮ ಫಲವಿದೆ. ಕನಸಿನ ಯೋಜನೆಗಳು ಸಾಕಾರಗೊಳ್ಳಲಿದೆ. ಗುರು ಆರೋಗ್ಯ ಭಾಗ್ಯ ಉತ್ತಮವಾಗಿದ್ದು ಇದು ನಿಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಪೂರಕವಾಗಿದೆ. ದೇವತಾ ಆರಾಧನೆಯಿಂದ ಇನ್ನೂ ಹೆಚ್ಚಿನ ಫಲ ಪಡೆಯುವಿರಿ. 9ನೇ ರಾಶಿ ಧನುರ್ ರಾಶಿ. ಗುರು ವರ್ಷಾರಂಭದ ದಿನಾಂಕ 14/5/2025 6ನೇನಾಗಿ ವೃಷಭ ರಾಶಿಯಲ್ಲಿದ್ದು ಸಾಮಾನ್ಯ ಫಲ ನೀಡುವನು. ಮನುಷ್ಯನಿಗೆ ವ್ಯಸನ ಅವಮಾನಗಳಾಗುವು. ಕಷ್ಟ ಕಾರ್ಪಣ್ಯಗಳು ಉಂಟಾಗುವು. ಸ್ಥಳ ಬದಲಾವಣೆಗಳ ಸಂಭವವಿದೆ. ಹಣದ ತೊಂದರೆ ಉಂಟಾಗುತ್ತದೆ. ಸಾಲದ ಬಾಧೆ ಪುನರಾವರ್ತನೆ ಆಗುತ್ತದೆ. ಮತ್ತೆ ಹೊಸ ಸಾಲಕ್ಕೆ ಕೈ ಚಾಚುವಿರಿ. ಆದರೆ ಸಾಲ ಮಾಡದಿರುವುದೇ ಉತ್ತಮ. ಬಂಧು ಬಾಂಧವರಿಂದ ಅಸಹಕಾರವಿರುವುದು. ಮಾನಸಿಕ ಕಿರುಕುಳವಾಗುತ್ತದೆ. ಆದರೆ ಸ್ನೇಹಿತರ ಸಹಾಯದಿಂದ ಅಲ್ಪ ಸಮಸ್ಯೆಗಳ ಪರಿಹಾರವಾಗುತ್ತವೆ. ಗುರು ಮುಂದೆ ದಿನಾಂಕ 14/5/2025 18/10/2025 ಸಪ್ತಮನಾಗಿ ಮಿಥುನ ರಾಶಿಯಲ್ಲಿದ್ದು ಅತ್ಯುತ್ತಮ ಫಲ ನೀಡುತ್ತಾನೆ. ಉದ್ಯೋಗದಲ್ಲಿ ಪ್ರಗತಿ ತೋರಿ ವ್ಯಾಪಾರದಲ್ಲಿ ಲಾಭ ದೊರೆಯುವುದು. ವೈರಿಗಳು ಮಿತ್ರರಾಗಿ ನಿಮ್ಮ ವ್ಯವಹಾರದಲ್ಲಿ ಕೈ ಜೋಡಿಸುವುದರಿಂದ ಮಹತ್ವದ ಕೆಲಸಗಳು ಆಗುವು. ಆದರೆ ಇವರನ್ನು ಕೇವಲ ವ್ಯವಹಾರಿಕ ಮಾತ್ರ ಸೀಮಿತಗೊಳಿಸುವುದು ಉತ್ತಮ. ಇಲ್ಲವಾದಲ್ಲಿ ವರ್ಷಾಂತದಲ್ಲಿ ನಿಮಗೆ ಮಾರಕವಾಗಿ ಪರಿಣಮಿಸುವರು. ಸಪ್ತಮನಾದ ಗುರುದೇವನು ಮನೆಯಲ್ಲಿ ಮಡದಿ ಮಕ್ಕಳಿಂದ ಸಂತೋಷ ನೀಡುವನು. ಮಕ್ಕಳಿಗೆ ವಿವಾಹ ಮತ್ತು ನೌಕರಿ ಯೋಗವಿದ್ದು ಈ ಸಮಯದಲ್ಲಿ ಮಿತ್ರರು ಸಹಾಯ ಮಾಡುವರು. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಜಯ ಸಾಧಿಸುವಿರಿ. ಅಧಿಕಾರಿಗಳಿಗೆ ಕಾರ್ಯದಕ್ಷತೆಯ ಫಲವಾಗಿ ಹೆಚ್ಚಿನ ಬಡ್ತಿ ಯೋಗವಿದೆ. ಬಂಧುಗಳ ಆಗಮನದಿಂದ ಸಂತೋಷವಾಗುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯದ ವಾತಾವರಣ ಉಂಟಾಗುವುದು. ಹೊಸ ಮನೆ ಕಟ್ಟುವ ಯೋಗವಿದೆ. ಇನ್ನು ದಿನಾಂಕ 18/10/2025 4/12/2025 ಅಷ್ಟೊಂದಾಗಿ ಕರ್ಕ ರಾಶಿಯಲ್ಲಿದ್ದು ಆರ್ಥಿಕವಾಗಿ ಅಭಾವ ತೋರುತ್ತದೆ. ಹಿಂದೆ ಮಾಡಿದ ಹಲವು ತಪ್ಪುಗಳು ಹಾಗೂ ಸಾಲದ ಬಾಧೆಯಿಂದ ತತ್ತರಿಸಿ ಹೋಗುವಿರಿ. ಈ ವೇಳೆಯಲ್ಲಿ ಬಹು ಸಮಾಧಾನದ ಕಾರ್ಯನಿರ್ವಹಿಸಿರಿ. ನೆರೆಹೊರೆಯವರು ತೊಂದರೆ ಉಂಟು ಮಾಡುವರು. ಆದರೆ ತಾಳ್ಮೆ ಕಳೆದುಕೊಳ್ಳದೆ ಸಹನೆಯಿಂದ ವರ್ತಿಸಿರಿ. ವರ್ಷಾರಂಭದಲ್ಲಿ ಗುರುಕೃಪೆಯಿಂದ ಬಂದ ಯಶಸ್ಸನ್ನು ತಲೆಗೆ ಏರಿಸಿಕೊಳ್ಳದೆ ಮಾನವೀಯತೆಯಿಂದ ವರ್ತಿಸಿರಿ. ಕೆಲ ದಿನಗಳ ನಂತರ ಅಭಿವೃದ್ಧಿ ಪರ್ವ ಮತ್ತೆ ಪ್ರಾರಂಭವಾಗುವುದು. ಮುಂದೆ ದಿನಾಂಕ 4/12/2025 ವಕ್ರನಾಗಿ ವರ್ಷ ಪೂರ್ತಿ 7ನೇನಾಗಿ ಮಿಥುನ ರಾಶಿಯಲ್ಲಿದ್ದು ತಟಸ್ಥವಾದ ಕಾರ್ಯಗಳಿಗೆ ಪುನರಾರಂಭ ಭಾಗ್ಯ ದೊರೆಯುತ್ತದೆ. ಮಂಗಳ ಜನ್ಮಸ್ಥ ಪಂಚಮ ಹಾಗೂ ಅಷ್ಟಮನಾಗಿ ಬಂದಾಗ ಎಚ್ಚರ ವಹಿಸುವುದು ಅವಶ್ಯ. ಈ ಸಮಯದಲ್ಲಿ ಅನಾವಶ್ಯಕ ಪ್ರವಾಸ ಹಾಗೂ ವಿಶೇಷ ಕಾರ್ಯಗಳನ್ನು ಪ್ರಾರಂಭಿಸದೇ ಇರುವುದು ಸೂಕ್ತ. ಶನಿ ವರ್ಷಾರಂಭದಿಂದ ವರ್ಷ ಪೂರ್ತಿ 4ನೇನಾಗಿ ಮೀನರಾಶಿಯಲ್ಲಿದ್ದು ಸಾಮಾನ್ಯ ಫಲ ಮುಂದುವರಿಯುತ್ತದೆ.
ಧೃತಿಗೆಡದೆ ಕುಲದೇವರ ಮಟ್ಟಿಗೆ ಧೃತಿಗೆಡದೆ ಕುಲದೇವರ ಆರಾಧನೆಯೊಂದಿಗೆ ಧೈರ್ಯದಿಂದ ಕಾರ್ಯವನ್ನು ಸಾಧಿಸುವರೆ. ವೈರಿಗಳ ಕಾಟ ಅಲ್ಪ ಮಟ್ಟಿಗೆ ತಪ್ಪುವುದು. ಅದಲ್ಲದೆ ಸತ್ಕಾರ್ಯದಿಂದ ಕೆಲ ವೈರಿಗಳು ನಿಮ್ಮ ಮಿತ್ರತ್ವ ಬಯಸುವ ಸಾಧ್ಯತೆ ಹೆಚ್ಚು. ಮನೆಯಲ್ಲಿ ಮಡದಿ ಮಕ್ಕಳು ನಿಮ್ಮ ಕಾರ್ಯಗಳಲ್ಲಿ ಕೈ ಜೋಡಿಸುವುದರಿಂದ ಅಲ್ಪ ಪ್ರಮಾಣದಲ್ಲಿ ನೆಮ್ಮದಿ ಕಾಣುವರೆ. ಈ ಸಮಯದಲ್ಲಿ ಯಾವುದೇ ಅಡ್ಡಿ ಆತಂಕಗಳಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ. ಗುರು ಹಿರಿಯರ ಹಾಗೂ ಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ರಾಹು ಈ ವರ್ಷ ಪೂರ್ತಿ 3ನೇನಾಗಿ ಕುಂಭರಾಶಿಯಲ್ಲಿದ್ದು, ಈ ಸಮಯದಲ್ಲಿ ನಿಮ್ಮ ಸಕಲ ಕಾರ್ಯಗಳಿಗೆ ಆನೆ ಬಲ ಬಂದಂತೆ ಆಗುವುದು. ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ. ಬಡ್ತಿ ವಿಷಯದಲ್ಲಿ ಅಧಿಕಾರಿಗಳು ನಿಮ್ಮ ಪರವಾಗಿ ನಿಲ್ಲುವರು. ಸಹವರ್ಗದಲ್ಲಿ ಕೆಲವರು ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ದೂಡಲು ಪ್ರಯತ್ನಿಸುವರು. ನಿಮ್ಮ ಸಹನೆಯನ್ನು ಕೆಲವರು ಹೇಡತನದಿಂದ ಭಾವಿಸುವರು. ಆದರೆ ನಿಮ್ಮ ತಾಳ್ಮೆ ಮತ್ತು ಜಾಣತನ ನಿಮಗೆ ಗೌರವವನ್ನು ನೀಡುತ್ತದೆ. ಮಂಗಳ ಜನ್ಮಸ್ಥ ಪಂಚಮ ಹಾಗೂ ಅಷ್ಟಮನಾಗಿ ಬಂದಾಗ ಎಚ್ಚರ ವಹಿಸುವುದು ಅವಶ್ಯ. ಈ ಸಮಯದಲ್ಲಿ ಅನಾವಶ್ಯಕ ಪ್ರವಾಸ ಹಾಗೂ ವಿಶೇಷ ಕಾರ್ಯಗಳನ್ನು ಪ್ರಾರಂಭಿಸಿರುವುದು ಸೂಕ್ತ. ಹಿರೇಹಾಳ್ 10ನೇ ರಾಶಿ ಮಕರ ರಾಶಿ. ಗುರು ವರ್ಷಾರಂಭದಿಂದ ದಿನಾಂಕ 14/5/2025 ಪಂಚಮನಾಗಿ ವೃಷಭ ರಾಶಿಯಲ್ಲಿದ್ದು ಉತ್ತಮ ಫಲ ನೀಡುವನು. ಪ್ರಯತ್ನ ಪಡುವ ಕಾರ್ಯಗಳಲ್ಲಿ ಜಯವು ಕಟ್ಟಿಟ್ಟ ಬುತ್ತಿಯಾಗಿದೆ. ಬಂಧು ಬಾಂಧವರ ಭೇಟಿಯಿಂದ ಮನಸ್ಸಿಗೆ ಸಂತೋಷ ಉಂಟಾಗುವುದು. ಕೈಗೊಂಡ ಕೆಲಸಗಳು ನಿಧಾನವಾಗಿ ಪೂರ್ಣವಾಗುತ್ತವೆ. ಆರೋಗ್ಯದ ವಿಷಯದಲ್ಲಿ ಎಚ್ಚರದಿಂದಿರಿ. ಅನಾರೋಗ್ಯದಿಂದ ಖರ್ಚಾಗಬಹುದು. ಮನೆಯಲ್ಲಿ ಶಾಂತಿ ನೆಲೆಸುವುದು. ಧನಾರ್ಜನೆ ಸಾಮಾನ್ಯವಾಗಿರುವುದು. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಯಶಸ್ಸು ದೊರೆಯಬಹುದು. ಮನಸ್ಸಿಗೆ ಸಮಾಧಾನವಿರುವುದು. ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು. ಇನ್ನು ಗುರು 14/5/2025 18/10/2022 6ನೇನಾಗಿ ಮಿಥುನ ರಾಶಿಯಲ್ಲಿದ್ದು, ಈ ಸಮಯದಲ್ಲಿ ಕೋರ್ಟ್ ಕಚೇರಿ ಕೆಲಸಗಳನ್ನು ಸ್ಥಗಿತಗೊಳಿಸುವುದು ಉತ್ತಮ. ಎಲ್ಲ ಕೆಲಸಗಳು ಮಂದಗತಿಯಲ್ಲಿ ಸಾಗುವು. ತಮ್ಮ ಮಾತನ್ನು ಜನರು ತಿರಸ್ಕರಿಸುವರು. ಈ ಸಮಯದಲ್ಲಿ ಹಿತಶತ್ರುಗಳ ಬಗ್ಗೆ ಜಾಗೃತರಾಗಿದೆ. 18/10/2025 4/12/2022 7ನೇನಾಗಿ ಕರ್ಕ ರಾಶಿಯಲ್ಲಿದ್ದು, ಕಾರ್ಯಗಳು ಪುನರಾರಂಭಗೊಂಡು ನವೋಲ್ಲಾಸವು ಬೇರುತ್ತದೆ. ಈ ಸಮಯದಲ್ಲಿ ಸಾಧ್ಯವಾದಷ್ಟು ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಅಧಿಕಾರಿಗಳಿಗೆ ಸಮಾಧಾನಕರ ವಾತಾವರಣವಿರುವುದು. ಮನೆಯಲ್ಲಿ ಶಾಂತಿ ದೊರೆಯುವುದು. ಮಕ್ಕಳಿಂದ ಉತ್ತಮ ಸಹಕಾರ ದೊರಕುವುದು. ಹಣಕಾಸಿನ ವ್ಯವಹಾರಗಳಲ್ಲಿ ಚೇತರಿಕೆ ಕಂಡುಬರುತ್ತದೆ. ಕೆಲಸದಲ್ಲಿ ಪ್ರಗತಿಯೊಂದಿಗೆ ಮುನ್ನಡೆಯಲು ಪ್ರಯತ್ನಕ್ಕೆ ಜಯ ದೊರಕುತ್ತದೆ. ಈ ಸಮಯದಲ್ಲಿ ಕೆಲವು ಘಟನೆಗಳಿಂದ ನಿಮ್ಮ ಮನಸ್ಸಿಗೆ ಬೇಸರವಾಗಬಹುದು. ಅದನ್ನು ನಿರ್ಲಕ್ಷಿಸಿ ಅನಾವಶ್ಯಕ ಕಲಹದಿಂದ ದೂರವಿರಿ. ದಿನಾಂಕ 4/12/2025 ವಕ್ರಿಯಾಗಿ ವರ್ಷ ಪೂರ್ತಿ 6ನೇನಾಗಿ ಮಿಥುನ ರಾಶಿಯಲ್ಲಿದ್ದು, ಸ್ವಲ್ಪ ಹಿನ್ನಡೆ ಕಾಣುವ ಕಾರ್ಯಗಳನ್ನು ತಟಸ್ಥರಾಗಿರಿಸಿರಿ. ಶನಿ ವರ್ಷಾರಂಭದ ವರ್ಷ ಪೂರ್ತಿ 3ನೇನಾಗಿ ಮೀನರಾಶಿಯಲ್ಲಿದ್ದು, ಉತ್ತಮ ಆರೋಗ್ಯದೊಂದಿಗೆ ಸದೃಢ ಕಾಯ ನಿಮ್ಮದಾಗಲಿದೆ. ಹಳೆಯ ಎಲ್ಲ ರುಜಿನಗಳು ದೂರವಾಗಿ ಉತ್ತಮ ಸಮಯವನ್ನು ನಿಮ್ಮದಾಗಿಸಿಕೊಳ್ಳುವಿರಿ. ಶನಿದೇವನ ಪ್ರಭಾವದಿಂದ ಧಾತು ವ್ಯವಹಾರದಲ್ಲಿ ಉತ್ತಮ ಲಾಭ ಪಡೆಯಿರಿ. ನಿಮ್ಮ ಧೈರ್ಯವೇ ನಿಮಗೆ ಹೆಚ್ಚಿನ ಯಶಸ್ಸು ಸಾಧಿಸಲು ಸಹಕಾರಿಯಾಗುತ್ತದೆ. ಶತ್ರುಗಳು ನಿಮ್ಮ ನಾಗಾಲೋಟಕ್ಕೆ ತಲ್ಲಣಗೊಳ್ಳುವರು. ಅಭಿವೃದ್ಧಿ ಕಾರ್ಯಗಳು ನಿಮ್ಮ ವಿರೋಧಿಗಳಿಗೆ ಅಸಮಾಧಾನ ಉಂಟು ಮಾಡಿ ನಿಮ್ಮ ಕಾರ್ಯಕ್ಕೆ ತೊಂದರೆ ಉಂಟು ಮಾಡಲು ಪ್ರಯತ್ನಿಸುವರು. ಮಂಗಳ ಜನ್ಮಸ್ಥ ಪಂಚಮ ಹಾಗೂ ಅಷ್ಟಮನಾಗಿ ಬಂದಾಗ ಎಚ್ಚರ ವಹಿಸುವುದು ಅವಶ್ಯ. ಈ ಸಮಯದಲ್ಲಿ ಅನಾವಶ್ಯಕ ಪ್ರವಾಸ ಹಾಗೂ ವಿಶೇಷ ಕಾರ್ಯಗಳನ್ನು ಪ್ರಾರಂಭಿಸದಿರುವುದು ಸೂಕ್ತ. ರಾಹು ಈ ವರ್ಷ 2ನೇನಾಗಿ ಕುಂಭರಾಶಿಯಲ್ಲಿದ್ದು, ನಿಮ್ಮ ಕಾರ್ಯಗಳಿಗೆ ಸಾಧ್ಯವಷ್ಟು ಧೈರ್ಯ ದೊರಕುತ್ತದೆ. ಮಿತ್ರರಿಗೆ ನಿಮ್ಮಿಂದ ಸಹಾಯವಿದೆ. ಸಾಧು ಸಂತರ ಭೇಟಿ ಯೋಗವಿದೆ. ಬಂಧುಗಳಿಂದ ಅಪಮಾನವಾಗುವ ಸಂಭವವಿದ್ದು, ಸರಿಯಾದ ಮಾರ್ಗದಲ್ಲಿ ನಡೆಯಿರಿ. ಅನಾವಶ್ಯಕ ಸಾಲ ಮಾಡಿದಲ್ಲಿ ಸಾಲವೇ ಶೂಲವಾಗಿ ಪರಿಣಮಿಸುತ್ತದೆ. ಆದ್ದರಿಂದ ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದು ಉತ್ತಮ. ವ್ಯಾಪಾರಸ್ಥರು ಈ ವರ್ಷ ದ್ವಿಗುಣ ಲಾಭ ಪಡೆಯುವರು. ದೂರದ ಪ್ರವಾಸದಲ್ಲಿ ಲಾಭವಿದೆ. ಒಟ್ಟಾರೆಯಾಗಿ ಈ ವರ್ಷ ಆರೋಗ್ಯದ ಕಡೆ ಗಮನವಿರಲಿ. ನೌಕರಿದಾರರಿಗೆ ಈ ವರ್ಷ ಉತ್ತಮವಿದ್ದು, ಅಧಿಕಾರಿಗಳ ಮನಸ್ಸು ಗೆದ್ದು ಬಡ್ತಿ ಹೊಂದಿವೆ. ಆದರೆ ವರ್ಷಾರಂಭದಿಂದ ಕರ್ತವ್ಯವೇ ದೇವರೆಂದು ನಡೆದುಕೊಳ್ಳುವುದು ಪ್ರಯೋಜನಕಾರಿ. ಮಡದಿ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಬಂದರೂ ಪರಿಹಾರವಾಗುತ್ತದೆ. ಕೃಷಿಕರಿಗೆ ಪ್ರಯೋಜನಕಾರಿ. ಮುಂಗಾರಿ ಅಲ್ಪ ಫಲ ದೊರಕಿದರೂ ಹಿಂಗಾರಿ ಉತ್ತಮ ಫಲ ದೊರೆಯುವುದು. ಆದರೆ ಕೆಲಸಗಾರರ ಮೇಲೆ ವಿಶೇಷ ನಿಗಾ ವಹಿಸಿ. ಹೆಣ್ಣು ಮಕ್ಕಳಿಗೆ ಉತ್ತಮ ಉದ್ಯೋಗದ ಅವಕಾಶವಿದ್ದು, ಉತ್ತಮ IT-BT ಕಂಪನಿಗಳೇ ನಿಮ್ಮನ್ನು ಕೈ ಬೀಸಿ ಕರೆಯುತ್ತದೆ. ಇನ್ನು 11ನೇ ರಾಶಿ ಕುಂಭರಾಶಿ. ಹಿರೇಹಾಳು. ಗುರು ವರ್ಷಾರಂಭದಿಂದ ದಿನಾಂಕ 14/5/2025 4ನೇನಾಗಿ ವೃಷಭ ರಾಶಿಯಲ್ಲಿದ್ದು,
ವರ್ಷದ ಪ್ರಾರಂಭದಲ್ಲಿ ಸಾಮಾನ್ಯ ಫಲವಿರುವುದು. ಅಷ್ಟೇನು ಹೇಳಿಕೊಳ್ಳುವಂಥ ಬದಲಾವಣೆಗಳನ್ನು ನಿರೀಕ್ಷಿಸಲಾಗದು. ಬಹು ಜಾಗರೂಕತೆಯಿಂದ ಮನೆತನ ನಡೆಸಿದಲ್ಲಿ ತೊಂದರೆ ಆಗಲಾರದು. ದೇವತಾ ಆರಾಧನೆ, ಗುರು ಹಿರಿಯರ ಮಾರ್ಗದರ್ಶನದಿಂದ ಉತ್ತಮ ಫಲ ದೊರೆಯುವುದು. ಕೋರ್ಟ್ ಕಚೇರಿ ಕೆಲಸ ಮುಂದೂಡಿರಿ. ನೆರೆಹೊರೆಯವರಿಂದ ಕಾರಣವಿಲ್ಲದೆ ಕಿರಿಕಿರಿ ಉಂಟಾಗುವುದು. ಗುರು 14/5/2025ರಿಂದ 18/10/2025 5ನೇವನಾಗಿ ಮಿಥುನ ರಾಶಿಯಲ್ಲಿದ್ದು, ಇದು ನಿಮ್ಮ ಅಭಿವೃದ್ಧಿಯ ವರ್ಷವಾಗಿದೆ. ಕನಸಿನ ಯೋಜನೆಗಳು ಸಾಕಾರಗೊಳ್ಳುತ್ತವೆ. ಆರೋಗ್ಯ ಭಾಗ್ಯ ಉತ್ತಮವಾಗಿದ್ದು, ಇದು ನಿಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಪೂರಕವಾಗಿದೆ. ಗ್ರಹಗತಿಗಳ ಅನುಸಾರವಾಗಿ ಆರ್ಥಿಕ ಅನುಕೂಲವಾಗುವುದು. ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮಂತೆಯೇ ಆಗುವು. ಸಮಾಜದಲ್ಲಿ ಗೌರವ ಅನುಭವ ದೊರೆಯುತ್ತದೆ. ನಿಮಗೆ ಸಂತಸ ನೀಡುವ ಘಟನೆಗಳು ದೊರೆಯುತ್ತವೆ. ಉದ್ಯೋಗದಲ್ಲಿ ಪ್ರಗತಿಯಾಗಿ ಜಮೀನು, ಆಸ್ತಿ, ಬಂಗಾರ ಖರೀದಿ ಮಾಡುವಿರಿ. ಮಡದಿ ಮಕ್ಕಳ ಸಹಯೋಗದೊಂದಿಗೆ ಮನೆ ಅಭಿವೃದ್ಧಿ ಪಥದಲ್ಲಿ ಸಾಗುವುದು. ವ್ಯಾಪಾರಸ್ಥರು ವರ್ಷಾರಂಭದಲ್ಲಿ ಎಲ್ಲ ತೊಂದರೆಗಳನ್ನು ಎದುರಿಸಿದರೂ ಮುಂದೆ ಬಹಳ ಲಾಭ ಪಡೆಯುವಿರಿ. ದಾಸ್ತಾನು ಮೇಲೆ ಎಲ್ಲಿಲ್ಲದ ಟೀಕೆಗಳು ಬರುವು. ನೌಕರರಿಗೆ ವರ್ಷಾರಂಭದಲ್ಲಿ ಅಲ್ಪ ತೊಂದರೆ ಇದ್ದರೂ ವರ್ಷದ ಕೊನೆಯಲ್ಲಿ ಬಡ್ತಿ ಯೋಗವಿದೆ. ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರಿಗೆ ಆರ್ಥಿಕವಾಗಿ ಸಫಲರಾಗುವರು. ಕೃಷಿಕರಿಗೆ ಮುಂಗಾರಿಯಲ್ಲಿ ಫಲ ದೊರೆಯದಿದ್ದರೂ ಹಿಂಗಾರಿಯಲ್ಲಿ ಉತ್ತಮ ಫಸಲು ಪಡೆದು ಆದಾಯ ದ್ವಿಗುಣವಾಗುವುದು. ನೀರಾವರಿ ಫಸಲಿಗೆ ಹೆಚ್ಚಿನ ಲಾಭವಿದೆ. ದಿನಾಂಕ 18/10/2025ರಿಂದ 4/12/2025 6ನೇವನಾಗಿ ಕರ್ಕ ರಾಶಿಯಲ್ಲಿದ್ದು, ನಿಮ್ಮ ಅಭಿವೃದ್ಧಿ ಓಟಕ್ಕೆ ಅಲ್ಪ ಪ್ರಮಾಣದ ತಾತ್ಕಾಲಿಕ ತಡೆ ನೀಡುವನು. ಈ ಕ್ಷಣದಲ್ಲಿ ಮನಸ್ಸಿಗೆ ನೋವು ಉಂಟಾಗುತ್ತದೆ. ಮುಂದೆ ದಿನಾಂಕ 4/12/2025ರಿಂದ ಒಕ್ಕೆಯಾಗಿ ವರ್ಷಪೂರ್ತಿ 5ನೇವನಾಗಿ ಮಿಥುನ ರಾಶಿಯಲ್ಲಿದ್ದು, ಉದ್ಯೋಗದಲ್ಲಿ ನೀವು ತೋರುವ ಚಾಣಾಕ್ಷತನ ನಿಮ್ಮ ಪಾಲಿಗೆ ಉತ್ತಮ ಫಲವಾಗಿ ಪರಿಣಮಿಸುತ್ತದೆ. ಮುಂಗಾರು ಬೆಳೆಯಲ್ಲಿ ಉತ್ತಮ ಫಲ ಪಡೆಯುವಿರಿ. ಹೆಸರು, ಸೂರ್ಯಕಾಂತಿ, ಅಲಸಂದಿ ಫಸಲು ಪಡೆಯುವರು. ಹಿಂಗಾರು ಬೇಕು ಸಾಮಾನ್ಯವಾಗಿ ಬರುವುದು. ಸಾಲದ ಬಾಧೆ ಅಲ್ಪಮಟ್ಟಿನಲ್ಲಿ ನಿವಾರಿಸಿಕೊಳ್ಳುವಿರಿ. ಹೊಸ ಸಾಲದ ಬಗ್ಗೆ ವಿಚಾರ ವ್ಯಕ್ತಪಡಿಸುವಿರಿ. ಸರ್ಕಾರದ ಸಹಾಯಧನ ಪಡೆದು ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುವಿರಿ. ಹೊಸ ಯಂತ್ರ ಬಳಕೆಯಿಂದ ಉತ್ತಮ ಬೆಳೆ ದೊರೆತು ವಿಫಲ ಹಣ ಪಡೆಯುವಿರಿ. ವ್ಯಾಪಾರಸ್ಥರಿಗೆ ವರ್ಷಾರಂಭದಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಉತ್ತಮ ಸ್ಥಿತಿಯಲ್ಲಿದ್ದು, ವರ್ಷಾಂತದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವಿರಿ. ವಿಶೇಷ ಯೋಜನೆಯನ್ನು ವರ್ಷಾರಂಭದಲ್ಲಿಯೇ ಆರಂಭಿಸುವುದು ಉತ್ತಮ. ವಿದ್ಯಾವಂತ ಮಹಿಳೆಗೆ ಉತ್ತಮ ಸಮಯವಿದ್ದು, ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಹೊಂದಿವಿರಿ. ಬಂಧು ಬಾಂಧವರ ಹೊಗಳಿಕೆಗೆ ಪಾತ್ರರಾಗಿರಿ. ವರ್ಷದ ಕೊನೆಯಲ್ಲಿ ಯಥಾಸ್ಥಿತಿ ಮುಂದುವರಿಯುವುದು ಉತ್ತಮ. ಶನಿ ವರ್ಷಾರಂಭದಿಂದ ವರ್ಷಪೂರ್ತಿ 7ನೇವನಾಗಿ ಮೀನರಾಶಿಯಲ್ಲಿದ್ದು, ಸರ್ವ ಕಾರ್ಯಗಳಲ್ಲಿ ನಿಮ್ಮ ಧೈರ್ಯವೇ ನಿಮಗೆ ಜೊತೆಗಾರನಾಗಿ ಕಾರ್ಯನಿರ್ವಹಿಸುತ್ತದೆ. ವರುಣರಾಯನ ಕೃಪೆಯಿಂದ ರೈತನ ಬದುಕು ಹಸಿರಾಗಲಿದೆ. ಹೊಸದಾಗಿ ಕೈಗೊಂಡ ಕೆಲಸಗಳು ಪೂರ್ಣವಾಗುತ್ತವೆ. ಶಾಂತಿಯ ವಾತಾವರಣದಿಂದ ಯಶಸ್ಸು ದೊರೆಯುತ್ತಾ ಮನಸ್ಸು ಸಮಾಧಾನಕರವಾಗಿರುತ್ತದೆ. ಮಂಗಳ ಜನ್ಮಸ್ಥ ಪಂಚಮ ಹಾಗೂ ಅಷ್ಟಮನಾಗಿ ಬಂದಾಗ ಎಚ್ಚರ ವಹಿಸುವುದು ಅವಶ್ಯ. ಈ ಸಮಯದಲ್ಲಿ ಅನಾವಶ್ಯಕ ಪ್ರವಾಸ ಹಾಗೂ ವಿಶೇಷ ಕಾರ್ಯಗಳನ್ನು ಆರಂಭಿಸದೇ ಇರುವುದು ಸೂಕ್ತ. ರಾಹು ಈ ವರ್ಷ 1ನೇವನಾಗಿ ಕುಂಭರಾಶಿಯಲ್ಲಿದ್ದು, ಜನ್ಮಸ್ಥನಾಗಿರುವುದರಿಂದ ಹೆಚ್ಚಿನ ಕಾರ್ಯದ ಬಗ್ಗೆ ಆತುರ ಬೇಡ. ಅನಾವಶ್ಯಕ ತೊಂದರೆ ಉಂಟಾಗಲಿದೆ. ಆರೋಗ್ಯದ ಬಗ್ಗೆ ಸಂಪೂರ್ಣ ಎಚ್ಚರಿಕೆ ಇರಲಿ. ವಿಶೇಷವಾಗಿ ಮನಸ್ಸನ್ನು ಸಮಾಧಾನವಾಗಿಡಲು ಪ್ರಯತ್ನಿಸದಿದ್ದರೆ ಮಾನಸಿಕ ಸಮತೋಲನ ಕಳೆದುಕೊಳ್ಳುವಿರಿ. ನಿಮ್ಮ ಯೋಜನೆಯನ್ನು ಬುಡಮೇಲು ಮಾಡುವ ಹಿತಶತ್ರುಗಳು ನಿಮ್ಮ ಜೊತೆಯಲ್ಲಿ ಕಾಲ ಕಳೆಯುವರು. ಈ ಸಮಯದಲ್ಲಿ ನಿಮ್ಮ ವಿಶೇಷ ಪ್ರಯತ್ನದಿಂದ ಶತ್ರುರಹಿತ ಬಳಗವನ್ನು ನಿರ್ಮಾಣ ಮಾಡಿಕೊಂಡು ಉತ್ತಮ ಹೆಜ್ಜೆ ಹಾಕಿರಿ. ರಾಹು ವರ್ಷಾರಂಭದಲ್ಲಿ ತಕ್ಕ ಮಟ್ಟಿಗೆ ಉತ್ತಮವಾಗಿದ್ದು, ಅಲ್ಪಮಟ್ಟಿನ ಫಲ ನೀಡುವನು. ಯಥಾಸ್ಥಿತಿ ಕಾಯ್ದುಕೊಳ್ಳಲು ಹಳೆಯ ಯೋಜನೆಗಳನ್ನು ಮುಂದುವರಿಸಿರಿ. ಈ ವರ್ಷ ಗ್ರಹಗಳ ಫಲ ತಕ್ಕ ಮಟ್ಟಿಗೆ ಮಾತ್ರ ಉತ್ತಮವಿದ್ದು, ಗುರು ನುಡಿದಂತೆ ನಡೆದು ಕಾಲ ಕಳೆಯುವುದು ಉತ್ತಮ. ದೇವತಾ ಆರಾಧನೆ ಅತಿ ಅವಶ್ಯವಾಗಿದೆ. ಹಿರೇಹಾಳ್ ಇನ್ನು ಕೊನೆಯ ರಾಶಿ 12ನೇ ರಾಶಿ ಮೀನರಾಶಿ. ಗುರು ವರ್ಷಾರಂಭದಿಂದ ದಿನಾಂಕ 14/5/2025 3ನೇವನಾಗಿ ವೃಷಭರಾಶಿಯಲ್ಲಿದ್ದು, 14/5/2025ರಿಂದ 18/10/2025 4ನೇವನಾಗಿ ಮಿಥುನ ರಾಶಿಯಲ್ಲಿದ್ದಾನೆ. ಈ ಸಮಯದಲ್ಲಿ ವಿಶೇಷವಾಗಿ ವರ್ಷದ ಪೂರ್ವಾರ್ಧದಲ್ಲಿ ಹೆಚ್ಚಿನ ನಿರೀಕ್ಷೆ ಅಸಾಧ್ಯ. ಸಕಲ ಕಾರ್ಯಗಳಲ್ಲಿ ಮುಂದಾಲೋಚನೆ ಅವಶ್ಯವಾಗಿದೆ. ಇಲ್ಲದಿದ್ದಲ್ಲಿ ಯೋಜನೆಗಳು ಸ್ಥಗಿತಗೊಳ್ಳುತ್ತವೆ. ಇಲ್ಲಿವರೆಗೆ ದೊರೆಯುತ್ತಿದ್ದ ಗೌರವಾದಗಳಿಂದ ಸ್ವಲ್ಪ ವ್ಯಥೆ ಉಂಟಾಗಬಹುದು. ನಂಬಿದ ವ್ಯಕ್ತಿಯಿಂದ ಮೋಸವಾಗುವ ಸಾಧ್ಯತೆ ಇರುತ್ತದೆ. ಮಹತ್ವದ ಕೆಲಸವನ್ನು ವೈಯಕ್ತಿಕವಾಗಿ ಮುಂದುವರಿಸಿ ಮಾಡಿಕೊಳ್ಳುವುದು ಉತ್ತಮ. ಚಿಕ್ಕ ಸಮಸ್ಯೆಗಳು ನಿಮ್ಮ ಮಾನ ಅಪಮಾನಗಳನ್ನು ಏರುಪೇರು ಮಾಡುವಂತಾಗುತ್ತದೆ. ರಾಜಕಾರಣಿಗಳು ಬಹು ಎಚ್ಚರಿಕೆಯಿಂದ ಇರಬೇಕು.
ಕೊಟ್ಟ ಮಾತಿಗೆ ತಪ್ಪಿದರೆ ವಿಶ್ವಾಸ ಕಳೆದುಕೊಳ್ಳುವಿರಿ. ಮಹಿಳೆಯರಿಗೆ ಅಪವಾದ ತಪ್ಪಿದ್ದಲ್ಲ. ಕಾರಣ ಬಹು ಜಾಗರೂಕತೆಯಿಂದ ನಿಮ್ಮ ಕಾರ್ಯಗಳನ್ನು ನಿರ್ವಹಿಸಿರಿ. ದೂಷುವವರಿಗೆ ಇದು ಸರಿಯಾದ ಸಮಯವಾಗಿರುತ್ತದೆ. ದಿನಾಂಕ 18/10/2025 4/12/2025 5 ದಿನವನಾಗಿ ಕರ್ಕ ರಾಶಿಯಲ್ಲಿ ಉತ್ತಮ ಫಲ ದೊರೆಯಲಿದೆ. ಮಡದಿ ಮಕ್ಕಳಿಂದ ಆನಂದ ಉಂಟಾಗಿ ಸರ್ವ ಸಂಪತ್ತು ನಿಮ್ಮದಾಗುತ್ತದೆ. ಕೋರ್ಟ್ ಕಚೇರಿ ಕೆಲಸ, ಹೊಸ ಉದ್ಯೋಗಗಳು ಸುವ್ಯವಸ್ಥಿತವಾಗಿ ದೊರೆಯುತ್ತವೆ. ಹೊಸ ಮನೆ ಖರೀದಿ ಯೋಗವಿದ್ದು ನೌಕರರಿಗೆ ಈ ವರ್ಷ ಆರ್ಥಿಕ ಅನುಕೂಲವಾಗುವುದು. ಅಧಿಕಾರ ಇರುವಾಗ ಕೈ ಕೆಳಗಿನವರಿಗೆ ಸಹಕಾರ ನೀಡುವುದರಿಂದ ಮುಂದೆ ನಿಮಗೆ ಗೌರವಾದಗಳು ದೊರೆಯುತ್ತವೆ. ರೈತರಿಗೆ ಮುಂಗಾರಿ ಫಲ ಬಹು ಉತ್ತಮವಾಗಿ ಬರುತ್ತದೆ. ಹೊಸ ಯಂತ್ರ ಬಳಕೆಯಿಂದ ಉತ್ತಮ ಬೆಳೆ ದೊರೆಯುತ್ತದೆ. ವಿಪುಲ ಹಣ ಪಡೆಯುತ್ತೀರಿ. 5ನೇ ಗುರು ಆರ್ಥಿಕವಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತಾನೆ. ರೈತರಿಗೆ ಮುಂಗಾರಿಗಿಂತ ಹಿಂಗಾರಿ ಬೆಳೆ ಹೆಚ್ಚು ಆರ್ಥಿಕ ಲಾಭ ನೀಡುವುದು. ಬೆಳೆಗೆ ಉತ್ತಮ ಬೆಲೆ ಇದು ಸಹ ದೊರೆಯುತ್ತದೆ. ವಿದ್ಯಾರ್ಥಿಗಳು ಬಹು ಪರಿಶ್ರಮದಿಂದ ಅಧ್ಯಯನ ಮಾಡಿದರೆ ಉತ್ತಮ ಫಲಿತಾಂಶವನ್ನು ಹೊಂದುತ್ತಾರೆ. ಹೊಸ ಕಾರ್ಯ ಹಾಗೂ ಉದ್ಯೋಗಗಳನ್ನು ವರ್ಷದ ಮಧ್ಯದಲ್ಲಿ ಆರಂಭಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ದಿನಾಂಕ 4/12/2025 ವಕ್ರಿಯಾಗಿ ವರ್ಷ ಪೂರ್ತಿ 4ನೇನಾಗಿ ಮಿಥುನ ರಾಶಿಯಲ್ಲಿದ್ದು ಕಾರ್ಯ ಆರಂಭದಲ್ಲಿ ಹೆಚ್ಚಿನ ಬದಲಾವಣೆಯಾಗಲಿದೆ. ಯಥಾವತ್ತಾಗಿ ಕಾರ್ಯ ನಿರ್ವಹಿಸಿದರೆ ಮಂಗಳ ಜನ್ಮಸ್ಥ ಪಂಚಮ ಹಾಗೂ ಅಷ್ಟಮನಾಗಿ ಬಂದಾಗ ಎಚ್ಚರ ವಹಿಸುವುದು ಅವಶ್ಯ. ಈ ಸಮಯದಲ್ಲಿ ಅನಾವಶ್ಯಕ ಪ್ರವಾಸ ಹಾಗೂ ವಿಶೇಷ ಕಾರ್ಯಗಳನ್ನು ಆರಂಭಿಸದೇ ಇರುವುದು ಸೂಕ್ತ. ಶನಿ ವರ್ಷಾರಂಭದಿಂದ ವರ್ಷ ಪೂರ್ತಿ 1ನೇನಾಗಿ ಮೀನರಾಶಿಯಲ್ಲಿದ್ದು ಜನ್ಮಸ್ಥ ಶನಿ ಪ್ರಭಾವದಿಂದ ಕೆಲವು ಆರ್ಥಿಕ ಸಮಸ್ಯೆಗಳು ಉಂಟಾಗಬಹುದು. ಆರ್ಥಿಕ ಮುಗ್ಗಟ್ಟು ಉಂಟಾಗಿ ಹಣದ ವಿಷಯದಲ್ಲಿ ಆಂತರಿಕ ಕಲಹಗಳು ಉಂಟಾಗುತ್ತದೆ. ನೌಕರರಿಗೆ ಅನಾವಶ್ಯಕ ಖರ್ಚುಗಳು ಬಂದರೆ ವ್ಯಾಪಾರಸ್ಥರಿಗೆ ಹೂಡಿದ ಹಣ ಹಿಂದಕ್ಕೆ ಪಡೆಯುವುದು ಕಷ್ಟ. ಹಿತಶತ್ರುಗಳು ಇದರ ಉಪಯೋಗವನ್ನು ಪಡೆದು ಮಾನಸಿಕ ಕಿರಿಕಿರಿಯಿಂದಲೂ ಪ್ರಯತ್ನಿಸುತ್ತಾರೆ. ಆದರೆ ಗುರು ಮತ್ತು ರಾಹು ನಿಮ್ಮ ಸಕಲ ಕಾರ್ಯಗಳಿಗೆ ಸಹಾಯ ಹಸ್ತ ಚಾಚುತ್ತಾರೆ. ರಾಹು ಈ ವರ್ಷ 12ನೇನಾಗಿ ಕುಂಭರಾಶಿಯಲ್ಲಿದ್ದು ಉತ್ತಮ ಫಲವನ್ನು ನಿರೀಕ್ಷಿಸಬಹುದು. ಆರೋಗ್ಯ ಭಾಗ್ಯ ಉತ್ತಮವಿದ್ದು ಮನಸ್ಸು ಪ್ರಫುಲ್ಲವಾಗಿ ಸರ್ವ ಕಾರ್ಯಗಳನ್ನು ಮಾಡೋದಕ್ಕೆ ಅಪೇಕ್ಷಿಸುತ್ತದೆ. ವಿದ್ಯಾರ್ಥಿಗಳು ಉತ್ತಮ ಸಮಯವಿದ್ದು ಸದುಪಯೋಗಕ್ಕೆ ಮನಸ್ಸು ಹಾತೊರೆಯುತ್ತದೆ. ಕೃಷಿಕರಿಗೆ ಮುಂಗಾರಿ ಉತ್ತಮ ಫಲ ನೀಡುತ್ತದೆ. ಹೆಸರು, ಸೂರ್ಯಕಾಂತಿ, ಅಲಸಂದಿ ಫಸಲು ಪಡೆಯುತ್ತಾರೆ. ಹಿಂಗಾರಿ ಪೀಕು ಸಾಮಾನ್ಯವಾಗಿ ಬರುತ್ತದೆ. ಸಾಲದ ಬಾಧೆ ಅಲ್ಪ ಮಟ್ಟದಲ್ಲಿ ನಿವಾರಿಸಿಕೊಳ್ಳುತ್ತೀರಿ. ಕುಲದೇವತಾ ಆರಾಧನೆ ಮಾಡಿರಿ ಮತ್ತು ಗುರು ಪರಂಪರೆಯನ್ನು ಪಾಲಿಸುವ ಕಾರ್ಯ ಮಾಡಿ ಉತ್ತಮ ಫಲ ಪಡೆಯುವಿರಿ.